ವೀಕ್ಷಕರೇ, ಮಿಥುನ ರಾಶಿಯ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಮಿಥುನ ರಾಶಿಯವರಿಗೆ ಯಾವೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಚಾಲೆಂಜ್ಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು, ಅದ್ಭುತವಾದಂತಹ ಪರಿಹಾರಗಳು ಕೂಡ ಸಿಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಬನ್ನಿ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಮಿಥುನ ರಾಶಿಯ ರಾಶಾಧಿಪತಿ ಯಾರು? ಬುಧ ರಾಶಾಧಿಪತಿ. ಆದರೆ ನೋಡಿ, ಈ ರಾಶಿಯ ರತ್ನ ಒಂದು ಪಚ್ಚೆ, ಆದರೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ. ಬುಧವಾರ ಮತ್ತು ಸೋಮವಾರ ಅದೃಷ್ಟದ ದಿನ. ಜೊತೆಗೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ. ಆದರೆ ಅದೃಷ್ಟದ ಸಂಖ್ಯೆಗಳು 5, 2, 6, 3 ಅದೃಷ್ಟದ ಸಂಖ್ಯೆಗಳಾದರೆ ಅದೃಷ್ಟದ ದಿನಾಂಕಗಳು 5, 14, 23 ಆಗಿರತಕ್ಕಂಥದ್ದು. ಮಿತ್ರ ರಾಶಿ ಬಂದು ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಮಿತ್ರ ರಾಶಿಗಳಾದರೆ ಕಟಕ ರಾಶಿ ಶತ್ರು ರಾಶಿ ಆಗಿರತಕ್ಕಂಥದ್ದು. ಮಿಥುನ ರಾಶಿಯವರು ಅಂದ ತಕ್ಷಣ ಈ ಮಿಥುನ ರಾಶಿಯವರಲ್ಲಿ ಬರ್ತಕ್ಕಂತಹ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರು ಯಾವತ್ತಿಗೂ ಕೂಡ ರಸಿಕರು ಮತ್ತು ನಿರ್ಭಯಿಗಳು ಅಂತ ಹೇಳ್ಬೋದು. ಯಾರ ಅಧೀನದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ರಸಿಕತೆ ಅನ್ನುವಂಥದ್ದಿರುತ್ತೆ. ಸಂಗೀತ ಪ್ರಿಯರು, ಹಾಸ್ಯ ಪ್ರಿಯರಾಗಿರ್ತಕ್ಕಂಥದ್ದು. ಜೊತೆಗೆ ಈ ಕರುಣಾಳುಗಳು ಅಂತ ಹೇಳ್ಬೋದು, ದಯಾಮಯಿಗಳು. ಯಾರಿಗೋ ಏನೋ ಕಷ್ಟ ಆಯಿತು, ನೋವಾಯಿತು ಅಂತಂದರೆ ಸದಾ ಸ್ಪಂದಿಸ್ತಕ್ಕಂತಹ ವ್ಯಕ್ತಿಗಳು ಈ ಮಿಥುನ ರಾಶಿಯವರು. ಇಂಥ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗುತ್ತೆ ಅನ್ನುವಂಥ ಅದ್ಭುತವಾದ ವಿಚಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಮಾರ್ಚ್ ತಿಂಗಳಲ್ಲಿ ನೋಡಿ, ನೀವು ಮಾಡುವಂತಹ ಕೆಲಸ, ಹಿಡಿದಿರತಕ್ಕಂತಹ ಕೆಲಸ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದಿದ್ರೂ ಕೂಡ ನೀವು ಧೈರ್ಯವಾಗಿ ಮುನ್ನುಗ್ಗಬೇಕಾಗುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭಗಳಿದೆ ನಿಮಗೆ, ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಒಂದು ಧೈರ್ಯ ಅನ್ನುವಂಥದ್ದು, ಒಂದು ಗಟ್ಟಿತನ ಅನ್ನುವಂಥದ್ದು, ದೃಢವಾದ ಸಂಕಲ್ಪ ಅನ್ನುವಂಥದ್ದು ಬೇಕು. ಹಣ ಇಲ್ಲ, ನಾನು ಏನು ಮಾಡಲಿ? ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿದ್ರೆ ನನಗೆ ಲಾಭ ಆಗುತ್ತಾ ಏನಿಲ್ಲ, ನಾನು ಏನು ಮಾಡಲಿ? ಅಥವಾ ನಾನು ಕೆಲಸಕ್ಕೆ ಇಷ್ಟು ದುಡ್ಡನ್ನು ಹಾಕಬೇಕಂತ ಅಂದ್ಕೊಂಡಿದ್ದೀನಿ, ಆಗದೇ ಇದ್ದರೆ ಏನು ಮಾಡಲಿ? ಈ ರೀತಿ ಡಿಸಪಾಯಿಂಟ್ ಆಗಿ ಮೈನಸ್ ಪಾಯಿಂಟ್ಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಕೂಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಮುನ್ನುಗ್ಗಬೇಕು, ಬುದ್ಧಿಶಕ್ತಿಯಿಂದ ಮುನ್ನುಗ್ಗಬೇಕು. ಚಾಣಕ್ಯದ ನೀತಿಯನ್ನು ನೀವು ಅನುಸರಿಸಿದಾಗ ನಿಮಗೆ ಬಹಳಷ್ಟು ಉಪಯೋಗಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಬಹಳಷ್ಟು ತಾಳ್ಮೆಯನ್ನು, ಬುದ್ಧಿವಂತಿಕೆಯನ್ನು ನೀವು ರೂಢಿಸ್ಕೋಬೇಕು. ಸವಾಲುಗಳು ಏನೇ ಇರಲಿ, ಸಮಸ್ಯೆಗಳು ಏನೇ ಇರಲಿ, ಆ ಎಲ್ಲ ಸವಾಲುಗಳು, ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯ, ಬುದ್ಧಿಮತ್ತತೆ ನಿಮ್ಮಲ್ಲಿದೆ. ಆದರೆ ಅದನ್ನು ಓರೆಗಚ್ಚುವಂತಹ ಸಮಯ. ಈ ಸನ್ನಿವೇಶಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಕ್ರೂಷಿಯಲ್ ಟೈಮ್ ಅಂತ ಹೇಳ್ತೀವಿ ನಾವು. ಆ ಕ್ರೂಷಿಯಲ್ ಟೈಮಲ್ಲಿ ತಾವಿದ್ದೀರಿ, ಅದನ್ನು ನೀವು ಅದ್ಭುತವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಜಯ ಸಿಗುತ್ತೆ, ಲಾಭ ಸಿಗುತ್ತೆ. ಜೀವನದಲ್ಲಿ ಬಹಳಷ್ಟು ಉಪಯೋಗಗಳಾಗುವಂಥ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ನೀವೇನಾದರೂ ವಾಹನ ಕೊಳ್ಳಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ, ಭೂಮಿ ಕೊಳ್ಳಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ, ಮನೆ ಕೊಳ್ಳಬೇಕು, ಮನೆ ಕಟ್ಟಿಸಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಖಂಡಿತವಾಗಿಯೂ ಅವಕಾಶಗಳೇನೋ ಚೆನ್ನಾಗಿದೆ. ಆದರೆ ಹಣಕಾಸಿನ ಸ್ಥಿತಿಗತಿ ನೋಡ್ಕೊಂಡು ಮಾಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಆದರೆ ಆ ಆಸೆ ಅತಿ ಆಸೆ ಆಗಬಾರ್ದು. ಹಾಗಾಗಿ ನಿಮ್ಮ ಒಂದು ಲಿಮಿಟೇಷನ್ನು, ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿ, ನೀವಿರುವಂತಹ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಅಂದಾಗ ಮಾತ್ರ ನಿಮಗೆ ಲಾಭ ಆಗುತ್ತೆ, ಪ್ರಯೋಜನ ಆಗುತ್ತೆ. ಸಾಲ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಾಲವನ್ನು ಮಾಡಿದ್ರೆ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ. ಹಾಸಿಗೆದ್ದಷ್ಟು ಕಾಲು ಚಾಚಿ. ಯಾಕಂತಂದರೆ ನೀವಿರುವಂತಹ ಒಂದು ಸನ್ನಿವೇಶವನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಫಲ ಇದೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಜೊತೆಗೆ ನೀವು ಮಕ್ಕಳಾಗ್ಲಿಲ್ವನ್ನ ಅಂತ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ
ಇಲ್ವೇನೋ ಅಂತ ಚಿಂತೆ ಮಾಡ್ತಾ ಇದ್ರೆ ಮಿಥುನ್ ರಾಶಿಯವರ ಸಂತಾನಕ್ಕೆ ಮಕ್ಕಳಿಗೆ ಒಂದು ಒಳ್ಳೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳಿದೆ. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಯಾವುದೋ ಒಂದು ಕಂಪ್ನಿಯಲ್ಲಿ ಉದ್ಯೋಗ ಸಿಗ್ಬೋದು, ಅಥವಾ ಏನೋ ಒಂದು ಸರ್ಕಾರಿ ಉದ್ಯೋಗ, ಈ ರೀತಿಯಾಗಿರ್ತಕ್ಕಂತಹ ಅನುಭವಗಳು ಬಹಳಷ್ಟು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಜೊತೆಗೆ ನೀವು ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ದೀರಾ, ಮಿಥುನ್ ರಾಶಿಯವರು ಮದುವೆ ಆಗಿಲ್ಲ, ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದಿಷ್ಟು ಅವಕಾಶಗಳು ತುಂಬಾ ಚೆನ್ನಾಗಿದೆ. ಸಂತಾನದ ಅವಕಾಶಗಳು, ಮದುವೆಯ ಅವಕಾಶಗಳು ತುಂಬಾ ಚೆನ್ನಾಗಿ ಕೂಡಿ ಬರುವಂತಹ ಸಾಧ್ಯತೆಗಳಿದೆ. ಆದರೆ ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಜೊತೆಗೆ ನಾನು ಈ ಹಿಂದೆನೂ ಕೂಡ ಬಹಳಷ್ಟು ಸಲ ಹೇಳಿದ್ದೀನಿ, ನೀವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವತಂತ್ರವಾಗಿ ಮಾಡಿ, ಆಯ್ತಾ? ಯಾಕಂತಂದ್ರೆ ನೀವು ಯಾರೋ ಒಂದು ಪಾರ್ಟ್ನರ್ ಮಾಡೋದು, ಯಾರೋ ಮೇಲೆ ಡಿಪೆಂಡ್ ಆಗೋದು, ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವೇ ಡಿಪೆಂಡ್ ಆಗಬೇಕು. ನಿಮ್ಮ ಕೆಲಸವನ್ನು ನೀವೇ ಮುತುವರ್ಜಿ ಮಾಡ್ಕೋಬೇಕು. ಯಾರೋ ನನ್ನ ಅಣ್ಣ ತಮ್ಮ ಮಾಡ್ತಾರೆ, ನನ್ನ ಮಕ್ಕಳು ಮಾಡ್ತಾರೆ, ಅಥವಾ ನನ್ನ ಹಿತೈಷಿಗಳು ಮಾಡ್ತಾರೆ, ನನ್ನ ಕೈ ಕೆಳಗೆ ಕೆಲಸ ಮಾಡೋರು ಮಾಡ್ತಾರೆ ಅಂತ ತಿಳ್ಕೊಂಡು ಬಿಟ್ಟು ಸುಮ್ಮನೆ ಕೂಡ ಹಾಗಿಲ್ಲ. ಯಾಕಂತಂದ್ರೆ ಅದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂತ ಸಾಧ್ಯತೆಗಳು, ಹಣಕಾಸಿನಲ್ಲೂ ಕೂಡ ಬಹಳಷ್ಟು ಗೊಂದಲಗಳು ಎದುರಿಸುವಂತಹ ಸಾಧ್ಯತೆಗಳು ಇರ್ತವೆ. ಅದರ ಬಗ್ಗೆ ನೀವು ಬಹಳ ಗಮನದಲ್ಲಿ ಇಟ್ಕೊಂಡು ನೀವು ವ್ಯವಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಬಹಳ ಅದ್ಭುತವಾದಂಥ ವಿಚಾರಗಳು ತಿಳಿಸೋದಿದೆ ಈ ವಿಡಿಯೋದಲ್ಲಿ. ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತವಾದ ಸಾಮಾನ್ಯವಾಗಿರ್ತಕ್ಕಂಥ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮಗೆ ಬೇಕಾಗಿರುವಂಥ ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುವಂಥ ಜನ್ಮ ಜಾತಕ ಫಲ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಿಥುನ್ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ನೀವು ಯಾರನ್ನೋ ನಂಬಿಕೊಂಡು ಕೊಡೋ ಹಾಗಿಲ್ಲ. ಅದೃಷ್ಟವನ್ನಂತೂ ಮೊದಲೇ ನಂಬಾರ್ದು. ಯಾಕಂದ್ರೆ ನನಗೆ ಏನೋ ಒಂದು ಕುಂತಲ್ಲೇ ಅದೃಷ್ಟ ಕುಲಾಯಿಸ್ಬಿಡುತ್ತೆ, ಏನೋ ಒಂದು ಪವಾಡನೆ ನಡೆದು ಬಿಡುತ್ತೆ, ಈ ರೀತಿ ಯೋಚನೆ ಮಾಡಬಾರ್ದು. ನೀವೇ ಸ್ವತಂತ್ರವಾಗಿ ಮುತುವರ್ಜಿಯನ್ನು ವಹಿಸಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ನೀವು ಪ್ರೀತಿಸಿ, ನೀವು ಅದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡೋದ್ರಿಂದ ಮಾತ್ರ ನಿಮಗೆ ಹೆಚ್ಚಿನ ಲಾಭ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡ್ಕೋಬಾರ್ದು. ಸಮಯಕ್ಕೆ ಬಹಳ ಮಾನ್ಯತೆಯನ್ನು ಕೊಡಬೇಕು, ಆದ್ಯತೆ ಕೊಡಬೇಕು. ಏನೋ ನಾಳೆ ಒಂದು ಕೆಲಸ ಇದೆ, ಇವತ್ತೇ ಮಾಡ್ಬಿಡಿ, ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರೆ ಆಯ್ತು ಬಿಡು ಅಂತ ಅಂದ್ಬಿಟ್ರೆ ಬಹಳ ದೊಡ್ಡ ನಷ್ಟ ಆಗುವಂಥ ಸಾಧ್ಯತೆಗಳಿರ್ತವೆ ಜೀವನದಲ್ಲಿ. ಯಾಕಂತಂದ್ರೆ ಸಮಯ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸ್ಬಿಡಿ, ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ. ಅವಾಗ ನೀವು ಮೆಂಟಲಿ ಫ್ರೀ ಆಗಿರ್ತೀರಿ, ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಿಂದನೂ ಆರೋಗ್ಯ ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಯಾವುದೇ ಥರದ ವ್ಯಾಪಾರ ಇರ್ಬೋದು, ಚಿಕ್ಕ ವ್ಯಾಪಾರದಿಂದ ಬೃಹತ್ ವ್ಯಾಪಾರದವರೆಗೆ ನೀವು ಮಿಥುನ್ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ, ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಹಣಕಾಸಿಗೇನೂ ಬರ ಇಲ್ಲ ಅಂತ ಹೇಳ್ಬೋದು. ಸಮಸ್ಯೆಗಳು ಕೂಡ ಸರಿಯಾಗುತ್ತೆ. ಮಾನಸಿಕವಾಗಿಯೂ ಕೂಡ ನೀವು ನೆಮ್ಮದಿಯಾಗಿರುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ವಿಶೇಷವಾಗಿ ವಕೀಲರಿಗೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮತ್ತೆ ಈ ವಾಣಿಜ್ಯ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ಲೆಕ್ಕಪತ್ರಗಳ ಪರಿಶೋಧಕರಿಗೆ ಬಹಳಷ್ಟು ಆದಾಯಗಳಿರುತ್ತೆ. ವಕೀಲರಿಗೆ, ಡಾಕ್ಟರ್ಗೆ, ಇಂಜಿನಿಯರ್ಸ್ಗಳಿಗೆ, ಇಂಥವರಿಗೆ ಬಹಳ ಬೇಡಿಕೆಗಳು ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಮಾರಾಟದ ಪ್ರತಿನಿಧಿಗಳಿಗೆ ಸ್ವಲ್ಪ ಹಣಕಾಸಿನಲ್ಲಿ ಆತಂಕಗಳು
ಸಮಸ್ಯೆಗಳು ಇರುತ್ತೆ, ಆದರೂ ಕೂಡ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಎಚ್ಚರಿಕೆಯನ್ನು ವಹಿಸಿದ್ರೆ ಜೊತೆಗೆ ನೀವು ಸ್ಥಾನಮಾನಗಳು, ನೀವು ಏನಾದರೂ ವ್ಯಾಪಾರಸ್ಥ, ನೀವು ರಾಜಕಾರಣದಲ್ಲಿದ್ದೀರಾ ಅಥವಾ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ನಿಮ್ಗೆ ಪ್ರಮೋಷನ್ ಬೇಕಾ, ಈ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನೀವಿದ್ರೆ ಅವಕಾಶಗಳು ತುಂಬ ಚೆನ್ನಾಗಿದೆ, ಬಳಸ್ಕೊಳ್ಳಿ. ಕೆಲವೊಂದು ಪ್ರತಿಷ್ಠೆಗಳು, ಹೆಸರುಗಳು, ಸ್ಥಾನಮಾನಗಳು ನಿಮಗೆ ದೊರೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉತ್ತಮವಾದಂಥ ಫಲ ಇದೆ. ಆದರೆ ವಿಡಿಯೋದುದ್ದಕ್ಕೂ ನಾನು ಏನು ಎಚ್ಚರಿಕೆಗಳನ್ನು ಅಲ್ಲೆಲ್ಲಿ ಕೊಟ್ಟಿದ್ದೀವಿ ಅದನ್ನು ನೀವು ಅನುಸರಿಸಿದ್ರೆ ಅದ್ಭುತವಾದ ಫಲ, ಇನ್ನು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಫಲ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಮಾರ್ಚ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಮಾರ್ಚ್ ತಿಂಗಳಲ್ಲಿ ಪರಿಹಾರಗಳು ವಿಶೇಷವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಗೆ ಶ್ರೀ ನರಸಿಂಹಸ್ವಾಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಸಿಂಪಲ್ ಆಗಿರತಕ್ಕಂಥ ಪರಿಹಾರ ಮನೆಯಲ್ಲಿ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಳ್ಳಿ, ಮನೆ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬಹಳ ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ದೈವ ಕೃಪೆಗೆ ಒಳಗಾಗ್ತೀರಿ. ದೈವ ಕೃಪೆಗೆ ಪಾತ್ರವಾಯಿತು ಅಂತಂದ್ರೆ ಅನೇಕ ಸಂಕಷ್ಟಗಳು ನಿಮಗೆ ನಿವಾರಣೆ ಆಗುತ್ತೆ. ನಿವಾರಣೆ ಆಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.